ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಸೂಪರಾಗಿರೋ ಡಿಶ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತಲೂ ಅಂತಾರೆ, ಬಣ್ಣದ ಸೌತೆಕಾಯಿ ಅಂತಾರೆ, ಸಾಂಬಾರು ಸೌತೆಕಾಯಿ ಅಂತಾರೆ. ಇದನ್ನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದರಿಂದ ಸಾಂಬಾರಂತೂ ಮಾಡೇ ಮಾಡ್ತಾರೆ. ಮದುವೆ ಮನೆಗಳಲ್ಲಿ, ಹೋಟ್ಲಲ್ಲಿ, ಎಲ್ಲ ಕಡೆನೂ ನೀವು ಮಾಡ್ತೀರಾ ಸಾಂಬಾರು ಸೌತೆಕಾಯ್ದು ಹುಳಿ ಎಲ್ಲ. ಸಾಂಬಾರು ಸೌತೆಕಾಯಿ ತೊಗೊಂಬಂದಾಗ ಅದ್ರ ತಿರುಳನ್ನು ಬಿಸಾಕ್ತೀರ ಅಲ್ವಾ, ಬೀಜ ತಿರುಳು ಎಲ್ಲ ಮಧ್ಯದಲ್ಲಿರುತ್ತಲ್ಲ, ಅದನ್ನು ಆ ಪೋರ್ಷನ್ ಬಿಸಾಕದೆ ಅದನ್ನು ಹೇಗೆ ರುಚಿಕರವಾಗಿ ಬಳಸ್ಕೋಬೋದು ಅಂತ ಗೊತ್ತಾ ನಿಮಗೆ? ಬನ್ನಿ, ನಾನಿವತ್ತು ತೋರಿಸ್ತೀನಿ ಹೇಗೆ ಅದು ಬೀಜನ ತಿರುಳನ್ನು ರುಚಿಯಾಗಿ ಒಂದು ರೆಸಿಪಿ ಮಾಡೋದು ಅದರಿಂದ ಅಂತ. ಸರ್ಪ್ರೈಸ್ ಆಗ್ತೀರಾ, ಈ ಥರನೂ ಮಾಡ್ಬೋದಾ ಅಂತ. ವೇಸ್ಟೇ ಆಗಲ್ಲ ಸೌತೆಕಾಯಲ್ಲಿ ಯಾವುದೂ, ಹಾಗಿರುತ್ತೆ ಸೌತೆಕಾಯಿ. ಏನು ಬೇಕಂತ ಗೊತ್ತಾ? ನೋಡಿ, ಈ ಥರ ಬೀಜ ಬೇಕು. ಅದು ಪಲ್ಪ್ ಇದ್ದರೆ ಪರವಾಗಿಲ್ಲ, ಸೌತೆಕಾಯಿ ಬೀಜ ಬಿಡಿಸ್ಕೊಂಡು ಇಟ್ಕೊಳ್ಳಿ ಅಂದಾಗ. ಇಲ್ಲ, ಅದಕ್ಕೋಸ್ಕರ ತನ್ನಿ. ಮತ್ತು 1 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ, ಒಂದು 4 ಹಸಿಮೆಣಸಿನ್ಕಾಯಿ, ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು. ಈಗ ಮಾಡೋದು ಹೇಗಂದರೆ ನೋಡಿ, ಬೀಜನೆಲ್ಲ ತಿರುಳು ಸಮೇತನೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಫ್ರೆಶ್ಶಾಗಿ ತುರಿದಿಟ್ಟಿಟ್ಕೊಂಡಿರೋಂಥ ನೋಡಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ತುಂಬ ಖಾರ ಇದ್ದರೆ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಬೇಕು ಖಾರ. ಹಾಗಾಗಿ ಇದನ್ನು ನುಣ್ಣಗೆ ರುಬ್ಬಿ ಇದನ್ನು ಸೋಸ್ಕೋಬೇಕು, ನೀಟಾಗಿ ಸೋಸ್ಕೋಬೇಕು. ತೆಂಗಿನಕಾಯಿ ಹಾಲು ಮತ್ತು ಸೌತೆಕಾಯಿದು ಬೀಜದ್ದು ಹಾಲಿರುತ್ತಲ್ಲ, ಅದನ್ನು ಸೋಸ್ಕೊಂಡು ಇಟ್ಕೋಬೇಕು. ಈಗ ಇದು ಇನ್ನೊಂದು ಸತಿ ಸೋಸ್ಬೋದು. ಒಂದು ಸತಿ ಇದನ್ನು ಎಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇನ್ನೊಂದು ಸತಿ ರುಬ್ಕೊಳ್ಳೋಣ. ಅದು ಕಂಪ್ಲೀಟಾಗಿ ತೆಂಗಿನಕಾಯಿದು ಮತ್ತು ಬೀಜದ್ದು ಹಾಲು ಬಿಡುತ್ತೆ. ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಬೋಣ. ಇನ್ನೊಂದು ಸತಿ ರುಬ್ಬಿಟ್ಟು ನೋಡಿ ಆಗಿದೆ ಇದು. ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ. ಈ ಥರನೂ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿತ್ತಾ? ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಯಾವುದೇ ತರಕಾರಿಲಾಗಲಿ ಸಿಪ್ಪೆ ಬೀಜದಲ್ಲಿ ತುಂಬ ಅಂಶ ಇರುತ್ತೆ. ಕುಂಬಳಕಾಯಿ ಆಗಲಿ, ಸಿಹಿ ಕುಂಬಳಕಾಯಿ ಆಗಲಿ, ಸೊ ಅದನ್ನು ಯಾವುದೂ ಬಿಸಾಕೋ ಅಂಶನೇ ಇಲ್ಲ, ಬಿಸಾಕೋ ಅಂಥದ್ದಿಲ್ಲ. ಈ ಥರ ಎಲ್ಲ ಮಾಡಿ ಅದರದ್ದು ಒಂದು ಏನು ಗುಣಧರ್ಮ ಇರುತ್ತೆ ಅದನ್ನು ನಾವು ನಮಗೆ ಯೂಸ್ ಮಾಡ್ಕೋಬೋದು ಹೆಲ್ದಿಯಾಗಿ. ನೋಡಿ, ಇವಾಗ ಇದಕ್ಕೆ ಸೋಸಿದೆಲ್ಲ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಪುಡಿ ಬೇಕಾದವರು ಪುಡಿ ಉಪ್ಪು ಹಾಕೋಬೋದು. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಸಿಡಿದಾದ್ಮೇಲೆ ಮಿಕ್ಕಿದೆಲ್ಲ ತೋರಿಸಿದ್ನಲ್ಲ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಅದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಇದೇನು ಗೊತ್ತಾ? ಸೌತೆಕಾಯಿ ಬೀಜದ್ದು ಸಾರು ಅಂತಲೂ ಅಂತಾರೆ, ಅಥವಾ ತಂಬುಳಿ ಅಂತಲೂ ಅಂತಾರೆ. ತುಂಬ ರುಚಿಯಾಗಿರುತ್ತೆ ಇದು. ಇವಾಗ ಇದನ್ನು ಉಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಮಜ್ಜಿಗೆ ಹಾಕ್ಕೋಬೇಕು. ಹುಳಿ ಮಜ್ಜಿಗೆ ಚೆನ್ನಾಗಿರಲ್ಲ ಇದಕ್ಕೆ, ತೆಂಗಿನಕಾಯಿ ಹಾಲು ಹಾಕಿರ್ತೀವಲ್ಲ, ಹಾಗಾಗಿ ಫ್ರೆಶ್ ಮಜ್ಜಿಗೆ ಹಾಕ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ, ಮಾಡ್ಕೊಂಡಿರೋಂಥ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡ್ರೆ ರುಚಿಯಾಗಿರೋಂಥ ಸೌತೆಕಾಯಿ ಬೀಜದ ತಂಬುಳಿ ಅಥವಾ ಸಾರು ರೆಡಿ. ಈ ಸಾರು ಅಥವಾ ತಂಬುಳಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಅನ್ನಕ್ಕೆ
ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೆ ಬೇಕಂದ್ರೂ ಹಾಕ್ಕೊಂಡು ಊಟ ಮಾಡ್ಬೋದು, ಅಥವಾ ಒಂದು ಲೋಟದಲ್ಲಿ ಇದನ್ನು ಹಾಕ್ಕೊಂಡು ಹಾಗೇ ಕುಡಿಬೋದು. ಅಷ್ಟು ರುಚಿಯಾಗಿರುತ್ತೆ. ನೀವು ಯಾವತ್ತಾದ್ರೂ ಸೌತೆಕಾಯಿ ತಂದಾಗ ಆ ತಿರುಳನ್ನು ಬಿಸಾಕಬೇಡಿ. ಇನ್ನೊಂದು ಟಿಪ್ ಏನಂದರೆ, ತಿರುಳು ಒಂದ್ಸತಿ ತಿಂದು ನೋಡಿ, ಅದು ಕಹಿ ಇದ್ದರೆ ಅದನ್ನು ಯೂಸ್ ಮಾಡಬೇಡಿ. ಕಹಿ ಇಲ್ದಿರೋದನ್ನು ನೀವು ಈ ಥರ ಸಾರು ಅಥವಾ ತಂಬುಳಿ ಮಾಡಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಇದೇ ಥರ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಬಿಳಿ ಬಿಳಿಯಾಗಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟಲ್ಲಿ ಮರೀದಂಗೆ ಹಾಕಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ರೆಸಿಪಿನ ಲೈಕ್ ಮಾಡಿ. ಇನ್ನೊಂದು ಇದೇ ಥರ ಒಳ್ಳೆ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.